ದೃಷ್ಟಿ ಬೀಳಬಾರ್ದು ಅಂತ ಮಗನಿಗೆ ದೃಷ್ಟಿ ತೆಗಿ. ದೊಡ್ಡ ಕೆಡ ಕೆಟ್ಟ ದೃಷ್ಟಿ ಬೀಳಬಾರ್ದು. ಅದು ನನ್ನ ದೃಷ್ಟಿ ಕೆಟ್ಟದ್ದ? ಅದು ನಮ್ಮ ಇಲ್ಲಿಯ ಪದ್ಧತಿ ಸ್ವಾಮಿ. ಹಾಗೆ ಈ ನಾಡಿನ ಅಧಿಕಾರವನ್ನ ನಿನಗೆ ಕೊಟ್ಟಿದ್ದಾರಂತೆ. ನಿಜ ಸ್ವಾಮಿ. ಹೇಗೆ ನಡೀತಾ ಇದೆ ಆಡಳಿತ? ಎಲ್ಲವೂ ತಮ್ಮಂತಹ ಹಿರಿಯರ ಕೃಪಾ ಕಟಾಕ್ಷದಿಂದ ಪ್ರಜೆಗಳೆಲ್ಲ ಸುಖವಾಗಿ ಶಾಂತಿಯಿಂದ ಇದ್ದಾರೆ ಸ್ವಾಮಿ. ಸೇನಾಧಿಪತಿಗಳು ಎಲ್ಲರೂ ಕರ್ತವ್ಯ ಪರರಾಗಿದ್ದಾರೆ. ಬಹಳ ಸಂತೋಷ ಆಯ್ತು ನನಗೆ. ಸ್ವಾಮಿ ಒಮ್ಮೊಮ್ಮೆ ನಿನ್ನ ನೋಡ್ರು ಹೊಟ್ಟೆ ಕಿಚ್ಚಾಗಬೇಕು. ಯಾಕೆಂದ್ರೆ ಈ ಯೋಗ ಎಷ್ಟು ಜನಕ್ಕೆ ಬರ್ತದ? ನಿನಗೆ ಶಾಶ್ವತ ಇದೇ ಯೋಗವೇ ಇರಲಿ. ನಾನು ಹೊರಟೆ. ಪ್ರಮುಖವಾದ ರಾಜಕಾರಣದು ಮತ್ತೇನಲ್ಲ, ಹೇಳಬೇಕಾದ ಮುಖ್ಯವಾದ ವಿಷಯವನ್ನ ಮಗನಾದ ಮದನಿಗೆ ತಿಳಿಸದೆ ಬಂದಿದ್ದೇನೆ. ಆದ್ರಿಂದ ಹೊರಡುವುದ? ನಮ್ಮಲ್ಲಿ 100 ಜನ ಆಳು ಮಕ್ಕಳಿದ್ದಾರೆ, ಅವರನ್ನೇ ಕಳುಹಿಸಿಕೊಟ್ರ. ಅಯ್ಯೋ, ಹಾಳು ಮಾಡಿದ್ದು ಹಾಳು, ನಾವು ಮಾಡಿದ್ ನಮಗೆ ಅವ್ರದ್ದೆಲ್ಲ ನಂಬುದಲ್ಲ. ಹಾಗಿದ್ರೆ ನಾನೇ ಹೋಗ್ತೇನೆ. ವಯಸ್ಸಾದ ನಿನಗೆ ಯಾಕೆ ತೊಂದರೆ ಕೊಡ್ಬೇಕು? ಮಂತ್ರಿಗಳೇ, ತಾವು ನಿಜವಾಗಿ ತಪ್ಪು ಭಾವಿಸುವುದಿಲ್ಲ ಅಂತಾದ್ರೆ ನಾನೊಂದು ಮಾತು ಕೇಳಬಹುದಾ? ಆ ನಿಮ್ಮ ರಾಜಕಾರ್ಯಕ್ಕೆ ನಾನು ಹೋದ್ರೆ ಆಗಬಹುದಾ? ನನಗೆ ಹೋದ್ರೆ ನೀನೇ ಹೋಗ್ಲಿ ಎಂಬುದಿತ್ತು. ಆದ್ರೆ ನನ್ನಿಂದ ಸುಮ್ಮನೆ ಯಾಕೆ ಯಾರಿಗೆಲ್ಲ ತೊಂದರೆ ಕೊಡುವುದು? ಹಾಗೆ ಭಾವಿಸಬೇಕಾದದ್ದಿಲ್ಲ. ನೀನಿಷ್ಟು ಒತ್ತಾಯದಿಂದ ಪ್ರೀತಿಯಿಂದ ಹೇಳುದು ನೋಡಿದ್ರೆ ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ನನಗೆ ಈ ದಾಕ್ಷಿಣ್ಯ ಮುರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಒಮ್ಮೆಲೆ 4 ಜನರು ಕಡೀರಿ ಅಂದ್ರೆ ಕಡಿದು ಮುಗಿಸ್ಬಿಡ್ತೇನೆ. ಆದ್ರೆ ದಾಕ್ಷಿಣ್ಯ ಮುರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನೀನೇ ಹೋಗ್ತೀಯಾ? ಹೋಗಿ ಬರ್ತೇನೆ. ಹೋಗುವ ಸಿದ್ಧತೆ. ಮಂತ್ರಿಗಳೇ, ಕಾರ್ಯಕ್ಕೆ ಅವ ಹೊರಟ. ಅಂತೂ ನಿಮ್ಮ ತಲೆ ಬಿಸಿ ಅಂತ ತಪ್ತಾ ಇಲ್ವಾ? ಹೌದು. ಬಹಳ ದೂರದಿಂದ ಬಂದವರು ನೀವು. 1-2 ಕೋಳಿ ಮೇಳೆ ಮುರಿಲೋ? ನೀ ಅಷ್ಟು ಪ್ರೀತಿಯಿಂದ ಹೇಳ್ಬಾಗ ಬೇಡ ಹೇಳುದೇ. ಬೇಕಿದ್ರೆ ವ್ಯವಸ್ಥೆನೂ ಮಾಡ್ತೇನೆ. ಬೇಕಿದ್ರೆ ಅಲ್ಲ, ಕೋಳಿ ತಿನ್ಬೇಕಂದ್ರೆ ಅದು ಬೇಕೇ ಬೇಕು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಸುತ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರಮಿ ಚಂದ್ರಕಾಸಂ ಮಗಾಹಿತ ನಮಗೆ ಮೇಲೆ ನಮ್ಮ ಸೀಮೆ ಗರಸಾದ ಪಂ ಸಂದೇಗ ಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪ ನೆಂದೀತನವು ಕಳುಹಿದೆವು ನಿನ್ನ ಬಳಿಗಿದನರಿವುದು. ಹೊತ್ತು ಗಳಿಯದೆ ಬಂದ ಬಳಿಕಿವನ ಕುಲವಿತ್ತ ವಿದ್ಯಾವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಷವ ಭೋಗಿಸುವಂತೆ ಬಾಲಕಗೆ ಉತ್ತರೋತ್ತರವಪ್ಪುದು. ಕೇಳಯ್ಯ
ಸಿದ್ಧತೆ ಮಾಡಿಕೊಂಡೆಯಾ? ಮಾಡಿಕೊಂಡಿದ್ದೇನೆ ಮಂತ್ರಿಗಳೇ. ಮಗು, ಸ್ವಾಮಿ, ಕಾರ್ಯ ಯಶಸ್ವಿಯಾಗುವುದು ಯಾವಾಗ ಗೊತ್ತಾ? ಯಾವಾಗ? ಸರಿಯಾದ ನಿರ್ದೇಶನ ಮಾಡುವವರು ಬೇಕು. ಅಗತ್ಯವಾಗಿ ಬೇಕು. ಜೊತೆಗೆ ಹ, ಪ್ರಾಯ, ಉತ್ಸಾಹ, ಯೌವನ ಇರಬೇಕು. ಹ, ನಿನ್ನಲ್ಲಿ ಯೌವನ ಇದೆ, ಹ, ಉತ್ಸಾಹ ಇದೆ, ನನ್ನಲ್ಲಿ ಅನುಭವ ಇದೆ. ಹ. ನನ್ನ ಅನುಭವವನ್ನ ನಿನಗೆ ಧಾರೆ ಎರೆದರೆ ಆಗಲಿ. ಕಾರ್ಯ ಯಶಸ್ವಿಯಾಗಿ ಸಾಗುತ್ತದೆ. ಹ, ಮತ್ತೇನಲ್ಲ ಮಗು, ಹ, ರಾಜಕೀಯದ ರಹಸ್ಯವಾದ್ದರಿಂದ ಹ, ಮದನಿಗೆ ಇದರಲ್ಲಿ ಬರೆದು ತಿಳಿಸಿದ್ದೇನೆ. ಹ, 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 ಇದನ್ನ ನೀನು ಅವನೊಬ್ಬನೇ ಇದ್ದಾಗ ಹೋಗಿ ಹ. ಅವನಿಗೆ ಕೊಡಬೇಕು. ಆಗಲಿ ಸ್ವಾಮಿ. ಅವನಿಗೆ ನೀನು ಕೊಟ್ಟೆಯ, ಹ, ಅಲ್ಲಿಗೆ ನಿನ್ನ ಕೆಲಸ ಮುಗೀತು. ಮಹಾಪ್ರಸಾದ. ಆದ್ರೆ ಒಂದುಂಟು, ಏನು? ರಹಸ್ಯವಾದ ಪತ್ರ ಅಂತ ಹೇಳ್ತಾ ಇದ್ದೀರಿ. ನನ್ನ ಕರಕ್ಕೆ ಕೊಟ್ರೆ ಗುಟ್ಟು ರಟ್ಟಾಗುವುದಿಲ್ಲವೇ ಸ್ವಾಮಿ? ಇಲ್ಲ, ನಾ ಕೈಯಲ್ಲಿ ಕೊಡುವುದೇ ಇಲ್ಲ. ಆದೀತು ಸ್ವಾಮಿ. ಹೋಗಿ ಬರ್ತೇನೆ ಸ್ವಾಮಿ. ಶುಭವಾಗಲಿ. ಹೊಸ ಮಾವನ ಮನೆಗೆ ಮದುಮಗ ಹೋದಾಗ ಹೋಗ್ತಾ ಇದ್ದಾನೆ. ಚಂದ್ರಹಾಸ, ನೀನು ಹೋಗುತ್ತಿರುವುದು ತಿರುಗಿ ಬರುವುದಕ್ಕಲ್ಲ, ಶಾಶ್ವತ ನೆಲೆಸುವುದಕ್ಕೆ. ಎಲ್ಲಿ ಎಲ್ಲಿ? ಯಮನ ಮನೆಯಲ್ಲಿ.